ಕೌಶಲ್ಯಾಧಾರಿತ ಶಿಕ್ಷಣಕ್ಕೆ ಆದ್ಯತೆ ನೀಡದಿದ್ದರೆ ದೇಶದ ಅಭಿವೃದ್ಧಿಯ ಸಾಧ್ಯವಿಲ್ಲ. ಡಾಕ್ಟರ್ ಏನಾಗರಾಜ್. ವಿಶ್ವದ ಚೀನಾ, ಜಪಾನ್ ದೇಶಗಳಲ್ಲಿ ಕೌಶಲ್ಯಾಧಾರಿತ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಲಾಗುತ್ತಿದೆ. ಆದರೆ ನಮ್ಮ ಭಾರತ ದೇಶದಲ್ಲಿ ಇನ್ನೂ ಹಳೆಯ ಶಿಕ್ಷಣ ಪದ್ಧತಿಯನ್ನೇ ಮುಂದುವರಿಸಲಾಗುತ್ತಿದೆ. ಕೌಶಲ್ಯಾಧಾರಿತ ಶಿಕ್ಷಣಕ್ಕೆ ಒತ್ತು ನೀಡಿದರೆ ಹೋದರೆ ದೇಶದ ಅಭ್ಯುದಯ ಸಾಧ್ಯವಿಲ್ಲ ಎಂದು ಹಿರಿಯ ವೈದ್ಯ ಡಾಕ್ಟರ್ ನಾಗರಾಜ್ ತಿಳಿಸಿದರು. ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ತಾಲೂಕು ಆಡಳಿತ, ಜಿಲ್ಲಾ ಮತ್ತು ತಾಲೂಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಲಯನ್ಸ್ ಕ್ಲಬ್, ವಕೀಲರ ಸಂಘ ಆಯೋಜಿಸಿದ್ದ ವಿಶ್ವ ಜನಸಂಖ್ಯಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಈಗಿನ ವಿದ್ಯಾರ್ಥಿಗಳು ಕಲಿಯುವ ಪದವಿ ತಾಂತ್ರಿಕ ಶಿಕ್ಷಣದಿಂದ ನಿಮ್ಮ ಭವಿಷ್ಯ ರೂಪಿಸಿಕೊಳ್ಳಲು ಸಾಧ್ಯವಿಲ್ಲ. ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆ ಬದಲಾಗಬೇಕಿದೆ. ಹಳೆ ಶಿಕ್ಷಣ ಪದ್ಧತಿಯನ್ನ ಬದಿಗಿರಿಸಿ ಕೌಶಲ್ಯಾಧಾರಿತ ಶಿಕ್ಷಣವನ್ನು ಪ್ರಾಥಮಿಕ ಹಂತದಲ್ಲಿಯೇ ನೀಡಬೇಕಿದೆ ಎಂದರು. ದೇಶದಲ್ಲಿ ವಾರ್ಷಿಕ ಸುಮಾರು 80 ಲಕ್ಷಕ್ಕೂ ಅಧಿಕ ಕಾಲೇಜಿನಿಂದ ಹೊರಬರುತ್ತಿದ್ದಾರೆ. ಈ ಪೈಕಿ 10 ಲಕ್ಷ ಮಂದಿ ಉದ್ಯೋಗ ಪಡೆದರೆ ಮತ್ತೆ 10 ಲಕ್ಷ ಜನ ವಿವಿಧ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುತ್ತಿದ್ದಾರೆ. ಉಳಿದ 60 ಲಕ್ಷ ಪದವೀಧರರ ಕತೆ ಏನು ಎಂಬ ಅಂಕಿ ಅಂಶ ಗೊತ್ತಿಲ್ಲದಂತಾಗಿದೆ. 60 ಲಕ್ಷ ಮಂದಿ ಉದ್ಯೋಗ ಸಿಗದೆ ಬಡತನ, ಕೌಟುಂಬಿಕ ಪರಿಸ್ಥಿತಿಗಳಿಗೆ ಬೇಸತ್ತು ಅಂಡರ್ವರ್ಲ್ಡ್ ಮಾಫಿಯಾ ಚಟುವಟಿಕೆಗಳಲ್ಲಿ ಮಾದಕ ವ್ಯಸನಿಗಳಾಗಿ ಸಮಾಜಕ್ಕೆ ಹೊರೆಯಾಗಿ ಜೀವನ ಸಾಗಿಸುತ್ತಾರೆಯೇ ಹೊರತು ಅಥವಾ ಅರ್ಥವಾಗದ ಪರಿಸ್ಥಿತಿ ಉಂಟಾಗಿದೆ ಎಂದರು. ಜನಸಂಖ್ಯೆ ನಿಯಂತ್ರಣವಾಗದಿದ್ದರೆ ಮುಂದೊಂದು ದಿನ ಇಡೀ ವಿಶ್ವದಲ್ಲಿ ಮಾನವ ಸಂಪನ್ಮೂಲ ಹೆಚ್ಚಾಗಿ ಆಹಾರ, ನೀರಿಗೆ ತತ್ಪರ ಮಾತ್ರವಲ್ಲ ಕಚ್ಚಾಟ ಏರ್ಪಡಲಿದೆ. ಬರಗಾಲ ತಾಂಡವವಾಡಲಿದೆ. ವಿಶ್ವದಲ್ಲಿ 1950ರ ನಂತರ ಜನಸಂಖ್ಯೆ ಅತಿ ವೇಗವಾಗಿ ಬೆಳೆದಿದ್ದು ಪ್ರಸ್ತುತ 800 ಕೋಟಿ ಜನಸಂಖ್ಯೆ ಇದೆ. ತಜ್ಞರ ವರದಿ ಪ್ರಕಾರ ವಿಶ್ವದ ಜನಸಂಖ್ಯೆ 2050ರಲ್ಲಿ 900 ಕೋಟಿ, 2100ರಲ್ಲಿ 1,000 ಕೋಟಿ ಆಗಲಿದೆ. ಜನಸಂಖ್ಯೆ ಹೆಚ್ಚಳದಿಂದ ತ್ಯಾಜ್ಯ ವಿಲೇವಾರಿ ಸಮಸ್ಯೆ, ಆಹಾರ, ನೀರು, ಉದ್ಯೋಗದ ಸಮಸ್ಯೆ ಉಂಟಾಗುತ್ತದೆ. ವಾಹನಗಳ ಸಂಖ್ಯೆ ಹೆಚ್ಚಾಗಿ ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ ಉಂಟಾಗುತ್ತದೆ. ಮನೆಯ ತ್ಯಾಜ್ಯ ನೀರಿನ ಕೆರೆ ಸೇರುತ್ತಿರುವ ಪರಿಣಾಮ ಪರಿಸರ ಮಲಿನಗೊಳ್ಳುತ್ತಿದೆ. ಇದಲ್ಲದೆ ಮಾನವ ಸಂಪನ್ಮೂಲ ಬಳಕೆ ಹೇಗೆ ಎಂಬ ಪ್ರಶ್ನೆ ಕಾಡುತ್ತಿದೆ ಎಂದರು. 3 ಕೋಟಿ ಜನ ಅಪ್ರಾಕ್ಸಿಮೇಟ್ ಆಗಿ ಓದ್ತಾ ಇದ್ದಾರೆ. ವರ್ಷಕ್ಕೆ 80 ಲಕ್ಷ ಜನ ಪದವೀಧರರಾಗಿ ಈಚೆಗೆ ಬರ್ತಾರೆ. 10 ಲಕ್ಷ ಜನಕ್ಕೆ ಕೆಲಸ ಸಿಗುತ್ತೆ. ಇನ್ನು 70 ಲಕ್ಷದಲ್ಲಿ 5 ಅಥವಾ 10 ಲಕ್ಷ ಜನ ಹೇಗೋ ಅಬ್ಸರ್ವ್ ಮಾಡ್ತಾರೆ. ಇನ್ನು 60 ಲಕ್ಷ ಜನ ಕತೆ ಏನಾಗುತ್ತೆ ಅಂತ ಯಾರು ಹಂಗೆ ಅನ್ಸನ್ನ ಸರಿಯಾಗಿ ಕೊಡ್ತಾ ಇಲ್ಲ. ನಮಗೆ ಪಾಕಿಸ್ತಾನ ಬೇಕಿಲ್ಲ, ಚೈನಾ ಬೇಕಿಲ್ಲ. ನಮಗೆ ಈ 60 ಲಕ್ಷ ಜನ ಏನಾಗ್ತಾರೆ? ಅಂಡರ್ವರ್ಲ್ಡ್ಗೆ ಹೋಗ್ತಾರ, ಮಾಫಿಯಾಗ ಹೋಗ್ತಾರ, ಆರ್ಗನೈಸ್ಡ್ ಕ್ರೈಮಿಗೆ ಶುರು ಆಗ್ತಾರ, ಮಾದಕ ವಸ್ತು ವ್ಯಸನಿ ಆಗ್ತಾರ, ಅಪ್ಪ ಅಮ್ಮನಿಗೆ ಹೊರೆ ಆಗ್ತಾರ, ಸಮಾಜಕ್ಕೆ ಯಾವ ರೀತಿ ಹೊರೆ ಆಗ್ತಾರೆ ಅಂತ ಅನ್ನೋದೇ ಕಷ್ಟ. ನೀವು ತುಂಬ ಓದ್ತಾ ಇದ್ದೀರಾ ಕಷ್ಟಪಟ್ಟು. ಮುಂದಿನ ಕಥೆ ಏನು? ಯಾವ ಸ್ಕಿಲ್ ಕಲ್ತ್ಕೊಂಡಿದ್ದೀರ ನೀವು? ಚೈನಾದಲ್ಲಾಗಲಿ ಜಪಾನ್ ಆಗಲಿ ಸ್ಕಿಲ್ ಸಮೇತ ಶಿಕ್ಷಣ ಕೊಡ್ತಾ ಇದ್ದಾರೆ ಅಂತ ಅಂಶನ ಕಳೆದ ವಾರ ಬರ್ತೇನೆ. ಭಾರತ ದೇಶದ ವಿದ್ಯಾರ್ಥಿಗಳು ಕತೆ ಏನು? ಸುಮ್ಮನೆ ಡಿಗ್ರಿ, BA, BCom, BSc ಹಲವಾರು ನಾನಾ ಥರದ ಟೆಕ್ನಿಕಲ್ ಕೋರ್ಸ್ಗಳೆಲ್ಲ ಆಗ್ತಾ ಇದೆಯಲ್ಲ. ಈಚೆಗೆ ಬರೋರಲ್ಲಿ 10% ಮಾತ್ರ ಅಬ್ಸರ್ವ್ ಮಾಡ್ತಾರೆ. ಇನ್ನು ಮಿಕ್ಕಿದ್ದು ಅಬ್ಸರ್ವ್ ಆಗೋದಿಲ್ಲ ಅಂದರೆ ಕತೆ ಎಂಥದ್ದು? 0 ಇರಬೇಕು. ಬರ್ತ್ ರೇಟು, ಡೆತ್ ರೇಟು ಸಮ ಮಾಡಬೇಕು. ಆದರೆ ಸಿಕ್ಕಾಬಿಟ್ಟೆ ಕಳೆದ 100-200 ವರ್ಷದಲ್ಲಿ ಅಡ್ವಾನ್ಸ್ ಆಗೋಯ್ತು ಮೆಡಿಕಲ್ ಫೀಲ್ಡ್. ಹಲವಾರು ವ್ಯಾಕ್ಸಿನೇಷನ್ ಬಂದ್ಬಿಡ್ತು. ಇವಾಗ ಪ್ಲೇಗ್ ಇಲ್ಲ, ಸಿಡುವಿಲ್ಲ, ಕಾಲ್ರಾ ಇಲ್ಲ, ಇನ್ಫ್ಲೂಯೆನ್ಸಾ ಕಾಯಿಲೆ ಕೋವಿಡ್ ರೂಪದಲ್ಲಿ ಬಂತು. ಬಟ್ ಜಾಸ್ತಿ ಜನ ತಗೊಳ್ಳಿಲ್ಲ. ತಕ್ಷಣ ಪ್ರಪಂಚ, ಅದರಲ್ಲೂ ಮೆಡಿಕಲ್ ಫೀಲ್ಡ್, ಅದರಲ್ಲೂ ರಾಜ್ಯ ಸರ್ಕಾರ, ನಮ್ಮ ತಾಲೂಕು ಹಾಸ್ಪಿಟ್ಲು ಕೂಡ ಫಾಸ್ಟಾಗಿ ರಿಯಾಕ್ಟ್ ಮಾಡಿಬಿಟ್ರು. ಎಲ್ಲ ನರ್ಸು, ಬ್ರದರ್ಗಳು, ಡಾಕ್ಟರ್ಗಳು ಎಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡೋದು ಅಂದರೆ, ಸ್ಪ್ಯಾನಿಷ್ ಫ್ಲೂ ಅಂತ ಬಂತು 100 ವರ್ಷ ಹಿಂದೆ. ಸತ್ಯದ ಎಷ್ಟು ಜನ ಗೊತ್ತಾವಾಗ ಭಾರತ ದೇಶದಲ್ಲಿ? 2 ಕೋಟಿ ಜನ ಇದ್ದಿದ್ದು 22 ಕೋಟಿ ಜನ, ಸತ್ಯದ 2 ಕೋಟಿ ಜನ ಸತ್ತೋದ್ರು. ಇವಾಗ ಕೆಲವೇ ಲಕ್ಷ ಜನ ಸತ್ತಿದ್ದಾರೆ ಈ ಕೋವಿಡ್ ಫ್ಲೂನಲ್ಲಿ. ಜಾಸ್ತಿ ಜನ ಸಾಯಲಿಲ್ಲ, ಬಿಡಲಿಲ್ಲ. ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡು ಸಾಕಷ್ಟು. ಇನ್ನೊಂದು ಡೆಲ್ಟಾ ವೇರಿಯೇಷನ್ನಲ್ಲಿ ತುಂಬ ಹೊರಟೋಯ್ತು. ಒಮಿಕ್ರಾನ್ ಅಂತ ಇನ್ನೊಂದು ವೈರಸ್ ಬಂತು. ಅದಕ್ಕೆ ಇಮ್ಯುನಿಟಿನೇ ಬರುತ್ತೀಗ. ನಮ್ಮ ಬಳಿ ಇವಾಗ ಕೋವಿಡ್ ಬಂತು ಅಂದರೆ ನಮ್ಮಲ್ಲಿ ಹರ್ಡ್ ಇಮ್ಯುನಿಟಿ ಅಂತ ಅನ್ನೋದಿದೆ. ಸೊ ಜನಸಂಖ್ಯೆನ ಹಂತವಾಗಿ 100 ಕೋಟಿ ಇತ್ತು. 100 ವರ್ಷ ಹಿಂದೆ ಜನಸಂಖ್ಯೆ 100 ಕೋಟಿ ಇತ್ತು. ಸಡನ್ನಾಗಿ 100 ಕೋಟಿ ಆಗಿದ್ದೀವಿ. ಮುಂದಿನ ದಿನಗಳು ಎಷ್ಟಾಗುತ್ತೆ?
2050 900 ಕೋಟಿ ಆಗ್ತದೆ. 2100 1050 ಕೋಟಿ ಜನ ಆಗ್ತೇವೆ ಅಂತ ಮಾಹಿತಿ ಅಂಕಿಅಂಶಗಳು ಪರಿಣಿತರು ಮಾಡಿರೋದು, ನಮ್ದಲ್ಲ ಇದು. ಪರಿಣಿತರು 1050 ಕೋಟಿ ಜನ ಹಾಕ್ತೀವಿ 2030ಗೆ. ಅಲ್ಲಿಗೆ ಮಾನವ ಸಂಪನ್ಮೂಲನ ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದು ಸಮಸ್ಯೆ ಆಗುತ್ತೆ. ಎಲ್ರಿಗೂ ಅನ್ನ ನೀರು ಸಿಗುತ್ತಾ ಗೊತ್ತಿಲ್ಲ. ವಾತಾವರಣ ಬಹಳ ಬದಲಾಗ್ತಾ ಇದೆ. ಇಲ್ಲಿ ತೀವ್ರ ಬರಗಾಲ ಬರುತ್ತೆ, ಕುಡಿಯೋ ನೀರಿನ ಸಮಸ್ಯೆ ಆಗುತ್ತೆ. ನೀರಿನ ಸದ್ಬಳಕೆ ಅಂತ ನಾವು ಲಯನ್ಸ್ ಕ್ಲಬ್ನವರು ರೈನ್ ವಾಟರ್ ಹಾರ್ವೆಸ್ಟ್ ಅದು ಇದು ಎಲ್ಲ ಮಾಡಿಕೊಡಿ, ನೀರನ್ನು ಕಡಿಮೆ ಉಪಯೋಗಿಸಿ ಅಂತ ಹೇಳ್ತಾ ಇದ್ದು. ನೀರು ಮಿತಿಮೀರಿ ಬಂದ್ಬಿಡ್ತೀವಿ. ವಾತಾವರಣನೇ ಚೇಂಜ್ ಆಯ್ತು. ಎಲ್ಲೋ ಬರಗಾಲ, ಎಲ್ಲೋ ಮಳೆಗಾಲ, ಎಲ್ಲಿನೋ ಎಫೆಕ್ಟ್ ಅಂತ ಹೇಳ್ತಾರೆ ವಿಜ್ಞಾನಿಗಳು. ಕಾಲೇಜಿನ ಪ್ರಾಂಶುಪಾಲ ಅನಂತ ರಾಮು ಅಧ್ಯಕ್ಷತೆ ವಹಿಸಿದ್ರು. ವಕೀಲ ಕೆಬಿ ಶೇಖರ್ ಜನಸಂಖ್ಯಾ ದಿನದ ಬಗ್ಗೆ ಕಾನೂನಿನ ಅರಿವು ಮೂಡಿಸಿದ್ರು. ತಾಲೂಕು ಆರೋಗ್ಯ ವೈದ್ಯಾಧಿಕಾರಿ ಡಾಕ್ಟರ್ ರಂಗನಾಥ್ ಜನಸಂಖ್ಯೆ ನಿಯಂತ್ರಣದ ಬಗ್ಗೆ ವೈದ್ಯಕೀಯ ಕ್ಷೇತ್ರದ ಮಾಹಿತಿ ನೀಡಿದರು. ಲಯನ್ಸ್ ಕ್ಲಬ್ ಅಧ್ಯಕ್ಷ ಪರಮೇಶ್ವರಯ್ಯ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಶ್ರೀನಾಥ್ ಬಾಬು, ಉಪಪ್ರಾಂಶುಪಾಲ ವೆಂಕಟೇಶ್, ಉಪನ್ಯಾಸಕರಾದ ಹರೀಶ್, ಸುಧಾಕರ್, ಆರೋಗ್ಯ ಇಲಾಖೆ ಸಿಬ್ಬಂದಿ, ಕಾಲೇಜಿನ ಬೋಧಕ ಬೋಧಕೇತರ ವರ್ಗ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಗಿರೀಶ್ ಕೆ ಭಟ್, ಭಾರತ ವೈಭವ ನ್ಯೂಸ್, ತುರುವೇಕೆರೆ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.